ಕೈಕೊಟ್ಟ ಮುಂಗಾರು ಹಿಂಗಾರು ರಾಜ್ಯದಲ್ಲಿ ತೀವ್ರ ಬರಗಾಲ ಆವರಿಸಿದೆ. ಯಮಕನಮರಡಿ ವ್ಯಾಪ್ತಿಗೆ ಬರುವಂತ 7 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಉದ್ಭವಿಸಿದೆ. ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ನೀರು ಹೊತ್ತು ತರುವಂತಹ ಪರಿಸ್ಥಿತಿ ಗ್ರಾಮಸ್ಥರದ್ದು. ಜೆಜೆಎಂ ಯೋಜನೆ ಸಂಪರ್ಕವಾಗಿ ಅನುಷ್ಠಾನಕ್ಕಾಗಿ ಇಲ್ಲಿ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಲವು ವರ್ಷಗಳಿಂದ ಸಮಸ್ಯೆಯನ್ನ ಗ್ರಾಮದ ಜನರು ಎದುರಿಸ್ತಾ ಇದ್ದಾರೆ. ಮಹಿಳೆಯರು, ಮಕ್ಕಳು ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಬಂದು ಇಲ್ಲಿಂದ ನೀರನ್ನು ತಗೊಂಡು ಹೋಗ್ತಾ ಇದ್ದಾರೆ. 7 ಗ್ರಾಮದ ದಾಹ ನೀಗಿಸುವಂತ ಒಂದೇ ಬಾವಿ. ಇದೇ ಬಾವಿಯಿಂದ ನೀರು ಹೊತ್ಕೊಂಡು ಹೋಗೋಕೆ ಜನರು ಹರಸಾಹಸ ಪಡ್ತಾ ಇದ್ದಾರೆ. ಕಾರಣ ಅಂತ ಹೇಳಿದ್ರೆ ಸರಿಯಾದ ರಸ್ತೆ ಕೂಡ ಇಲ್ಲ. ಹೊಸ ವಂಟಮುರಿ ಹಾಗೆಯೇ ಸಾಕಷ್ಟು ಗ್ರಾಮಗಳಲ್ಲೂ ಕೂಡ ಈ ರೀತಿಯಾದಂಥ ಸಮಸ್ಯೆ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜಲ್ ಜೀವನ್ ಮಿಷನ್ ಏನಿದೆ, ಜಲ್ ಜೀವನ್ ಮಿಷನ್, ಪ್ರಧಾನಮಂತ್ರಿ ಜಲ್ ಜೀವನ್ ಮಿಷನ್, ಪ್ರತಿ ಮನೆಗೂ ಕುಡಿಯುವ ನೀರಿನ ಯೋಜನೆಯನ್ನು ಕೊಡುವಂಥ ಯೋಜನೆ ಇದು. ಹಾಗೆಯೇ ಸಮರ್ಪಕವಾಗಿ ಈ ಯೋಜನೆ ಜಲ್ ಜೀವನ್ ಮಿಷನ್ ಯೋಜನೆ ಅನುಷ್ಠಾನ ಆಗಿಲ್ಲ ಅಂತೇಳಿ ಗ್ರಾಮಸ್ಥರು ಕೂಡ ಕಿಡಿಕಾರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಬೈಕ್ನಲ್ಲಿ ನೀರು ತಗೊಂಡು ಹೋಗಬೇಕು, ಕಲ್ಲು ಮುಳ್ಳಿನ ಹಾದಿ 2 ಕಿಲೋಮೀಟರ್ ನಡ್ಕೊಂಡು ಹೋಗೋದು ಅಂದರೆ ಸುಮ್ಮನೆ ಸಣ್ಣ ಮಾತಲ್ಲ ಇದು. ನೀರಿನ ಭಾಳ ಸಮಸ್ಯೆ. ನಮಗೆ ನೀರು ಇಲ್ಲ, ಹಾಯ್ದಿಲ್ಲ, ಏನೂ ಇಲ್ಲ. ನಮಗೆ ಹಂಚ ಕುಚ್ಚಾವು ಇಲೆಕ್ಷನ್ದಾಗ ಅಡ್ಡ ಬರ್ತಾರಂತ ಹೇಳಿ ಇಲೆಕ್ಷನ್ ಆಯ್ತು, ಯಾರೂ ಬರಂಗಿಲ್ಲ, ಯಾರು ಹಾಯಂಗಿಲ್ಲ, ನಮ್ದು ಏನು ಕೇಳಂಗಿಲ್ಲ, ಏನು ಕೇರ್ ತಗೋರಂಗಿಲ್ಲ. ಒಟ್ಟು ನಮ್ಮ ಕಾಲುಗಳು ಚಲೋ ಇಲ್ಲಿ ಓದ್ ಕೊಡ್ದೇವಂದ್ರೆ ನೀರು ಇಲ್ಲಿಂದ ಬಾಯಿ ಹೆಂಗು ಏನು ಹೇಳಪ್ಪ ಹಾಯ್ಸೈತಲ್ರಿ ಅಟ್ಟಗ. ಏನು ಹೇಳ್ತೀರಿ? ನಮಗೆ ಒಟ್ಟೆ ನೀರಿಂದ ಹಾಯ್ದಿದ ದೊಡ್ಡ ಸಮಸ್ಯೆ ಬಂದೈತೆ. ನಾವು ಕೊಂಡು ತೊಗೊಂಡು ನೀರು ಕುಡ್ದೇವಂದ್ರೆ ನಮ್ಗೆ ಹಾಯ್ದಿದ್ದ, ತಂದು ಹಾಕಂದಿದ್ದು ನೀರು. ನೀರು ನಳ ವ್ಯವಸ್ಥೆ ಮಾಡಬೇಕು. ನೀರಿಂದ ಹಾಯ್ದಿದ್ದಾಗ ನಳ ಗಮನಿಸ್ತಾ ಇರ್ಬೋದು ಜನರು ಯಾವ ರೀತಿಯಾಗಿ ಕಷ್ಟಪಡ್ತಾ ಇದ್ದಾರೆ. ಇಲ್ಲಿ ಆಯ್ಕೆ ಆದಂಥ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ. ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಪಾಪ 2-3 ಕಿಲೋಮೀಟರ್ ನಡ್ಕೊಂಡೋಗಿ ನೀರು ತರಬೇಕು, ಅದು ಕೂಡ ಬಿಂದಿಗೆ ಹಿಡ್ಕೊಂಡು. ಕಲ್ಲು ಮುಳ್ಳಿನ ಹಾದಿ, ಸರಿಯಾದ ರಸ್ತೆನೂ ಕೂಡ ಮಾಡಲ್ಲ, ಬೋರ್ವೆಲ್ ಸಂಪರ್ಕ ಇಲ್ಲ. ಜಲ್ ಜೀವನ್ ಮಿಷನ್ ಅಂತೂ ಈ ಗ್ರಾಮಕ್ಕೆ ಬಂದೇ ಇಲ್ಲ. ಎಷ್ಟರ ಮಟ್ಟಿಗೆ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ ಗಮನಿಸ್ತಾ ಇರ್ಬೋದು. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕಡೆಯಲ್ಲಿ ರಾಜ್ಯಾದ್ಯಂತ ಬರ ಆವರಿಸಿದೆ. ಕಾರಣ ಅಂತ ಹೇಳಿದರೆ ಸಮರ್ಪಕವಾಗಿ ಈ ಬಾರಿ ಮಳೆಯಾಗಿಲ್ಲ. ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ 7 ಹಳ್ಳಿ, ಒಂದಲ್ಲ ಎರಡಲ್ಲ 7 ಹಳ್ಳಿ, ಇಲ್ಲಿಂದ ಆಯ್ಕೆಯಾದಂಥ ಶಾಸಕರು, ಸಚಿವರು ಕೂಡ ಆಗಿದ್ದಾರೆ. ಆದರೆ ಇಲ್ಲಿ ಜನರು ಮಾತ್ರ, ಓಟ್ ಹಾಕಿದ ಜನರು ಮಾತ್ರ ಇನ್ನೂ ಸಮಸ್ಯೆಯಲ್ಲಿ ಇದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಿಂದಿಗೆ ಹಿಡ್ಕೊಂಡು ಕಲ್ಲು ಮುಳ್ಳಿನ ಹಾದಿಯಲ್ಲಿ ಮೆಟ್ಲು ಹಿಡ್ಕೊಂಡು ಬರ್ತಾ ಇದ್ದಾರೆ. ನೀವು ಸರಿಯಾಗಿ ರೋಡು ಕೂಡ ಮಾಡಿಲ್ಲ, ಸರಿಯಾಗಿ ನೀರಿನ ವ್ಯವಸ್ಥೆ ಕೂಡ ಮಾಡಿಲ್ಲ. ಒಂದೇ ಒಂದು ಬೋರ್ವೆಲ್ ಇಲ್ಲ. 7 ಗ್ರಾಮಗಳಲ್ಲಿ ಒಂದೇ ಒಂದು ಬೋರ್ವೆಲ್ ಇಲ್ಲ. ಪಾಪ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡೋಗಿ ಕುಡಿಯೋ ನೀರಿಗೆ ಇಷ್ಟೆಲ್ಲ ಕಷ್ಟಪಡಬೇಕಾದಂಥ ಪರಿಸ್ಥಿತಿ ಆ ಗ್ರಾಮದ ಜನರಿಗಿದೆ. ಎಲೆಕ್ಷನ್ ಬಂದಾಗ ಬರ್ತೀರಾ, ಎಲೆಕ್ಷನ್ ಬಂದಾಗ ಓಟ್ ಹಾಕೋಕ್ಕೆ ಪ್ರತಿ ಮನೆ ನೆನಪಾಗುತ್ತೆ. ಇದೇ ಕಲ್ಲು ಮುಳ್ಳಿನ ಹಾದಿ ಮೇಲೆ ನೀವು ನಡ್ಕೊಂಡು ಹೋಗ್ತೀರಾ, ಎಲ್ಲವೂ ಸರಿ ಆಗುತ್ತೆ, ಮನೆ ಮನೆಗೆ ನೀರು ಬರುತ್ತೆ, ಬೋರ್ವೆಲ್ ತೋರಿಸ್ಕೊಡ್ತೀವಿ, ಎಲ್ಲ ಭರವಸೆಯನ್ನು ಕೊಡ್ತೀರಾ. ಆದರೆ ನಿಮ್ಮ ಭರವಸೆಗಳು ಕೇವಲ ಭರವಸೆಯಾಗಿಯೇ ಉಳಿದಿವೆ ಎನ್ನುವಂಥದ್ದು ಈ ದೃಶ್ಯಾವಳಿಗಳನ್ನು ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.